ಕಮ್ಯುನಿಕೇಷನ್ ಅಥವಾ ಸಂವಹನ ಅಂತ ಏನು ಕರಿತೀವಿ ಅದು ಎಷ್ಟು ಮುಖ್ಯ ಅಂತ ಸೇರಿರುವಂಥ ಎಲ್ಲರಿಗೂ ಗೊತ್ತಿದೆ. ಅದು ಒಂದು ವೇದಿಕೆಯ ಮೇಲೆ ನಿರರ್ಗಳವಾಗಿ ಒಂದು ಕೊಟ್ಟಿರುವಂಥ ಟೈಮ್ನಲ್ಲಿ ಸಭಿಕರ ಮನಸ್ಸಿಗೆ ಮುಟ್ಟೋ ಥರ ಮಾತಾಡೋದು ಒಂದು ದೊಡ್ಡ ಕಲೆ. ಅದು ಎಲ್ಲರಿಗೂ ಬರಲ್ಲ. ಎಲ್ಲರ ತಲೆಯಲ್ಲೂ ಎಷ್ಟೊಂದು ನಾಲೆಜ್ ಇರುತ್ತೆ, ಎಷ್ಟೊಂದು ಮಾತಾಡಬೇಕಂತ ಇರುತ್ತೆ. ಆದರೆ ಒಂದ್ಸಲ ವೇದಿಕೆಗೆ ಬಂದಾಗ ಅಥವಾ ಒಂದು 4-5 ಜನಗಳ ಮುಂದೆ ಮಾತಾಡಬೇಕು ಅಂದಾಗ ತೊಂದೋದು ಸ್ಟಾರ್ಟ್ ಆಗುತ್ತೆ, ಹೆದರಿಕೆ ಸ್ಟಾರ್ಟ್ ಆಗುತ್ತೆ, ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಹೇಗೆ ಮೀರಬೇಕು. ಆಮೇಲೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ಮಾತಾಡೋದು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅತಿ ನಿರರ್ಗಳವಾಗಿ ಮಾತಾಡಿಸಿ ಅವ್ರನ್ನ ಇಂಟರ್ವ್ಯೂ ಮಾಡೋದ್ರಲ್ಲಿ ಪರಿಣಿತರು ನಮ್ಮ ಪ್ರೀತಿ ಮ್ಯಾಮು. ಅದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಮಾನವಾಃ ತಸ್ಮಾತ್ ಪ್ರಿಯಂ ಹಿ ವಕ್ತವ್ಯಂ ವಚನೆ ಕಾ ದರಿದ್ರತಾ. Good communication is the bridge between confusion and clarity. On behalf of Women Power Rupanagar team, I warmly welcome all the residents of Rupanagar, our dear speaker, and everyone who has joined us here on this Sunday morning. We are so happy to welcome Mrs. Preeti Nagaraj, a warm, a very versatile, inspiring person, and so proud resident of Rupanagar. Preeti has trained individuals, corporate teams, film personalities, and even politicians, helping them all speak better with more confidence. Thank you very much. Actually, Malama, when she quotes the topic, I am public speaking. I'm not a motivational speaker. ನನ್ನ ಪ್ರೊಫೆಷನ್ ಸಲುವಾಗಿ ಹೆದರಿಕೆ ಕಳ್ಕೊಂಡು ಮಾತಾಡೋದು ತುಂಬ ಅವಶ್ಯಕ ಇದೆ. ಆಮೇಲೆ ಐ ಆಲ್ಸೋ ಕಮ್ ಫ್ರಮ್ ಫ್ಯಾಮಿಲಿ ವೇರ್ ಮೈ ಫಾದರ್ ವಾಸ್ ಎನ್ ಎಕ್ಸಲೆಂಟ್ orator. He was a mathematics professor and he was deeply invested in literature, theatre ಎಲ್ಲದೂ ದಾವಣಗೆರೆಲಿದ್ರು. ಸೊ ಅವ್ರ ಬಹುಶಃ ಅದರದ್ದು ಒಂದು ಅಂಶ ನನಗೆ ಬಂದ್ಬಿಟ್ಟಿರಬೇಕು. ಆಮೇಲೆ ಜರ್ನಲಿಸಮ್ ಬಂದ ಮೇಲೆ ಐ ರಿಯಲೈಸ್ಡ್ ದ ಮೋರ್ ಯು ಲೂಸ್ ಯುವರ್ ಫಿಯರ್ ದ ಬೆಟರ್ ಇಟ್ ಈಸ್ ಅಂತ. ಬಿಕಾಸ್ ಯಾವ ಮಿನಿಟಲ್ಲಿ ಯಾವ ಪಾಲಿಟಿಷಿಯನ್ನ ಯಾವುದೂ ತಯಾರಿ ಇಲ್ದೇನೆ ಅಥವಾ ಒಂದೊಂದ್ಸರಿ ಇಸ್ರೋಗೆ ಹಾಕ್ಬಿಡ್ತಾ ಇದ್ರು ನಮ್ಗೆ ಅಸೈನ್ಮೆಂಟ್. ಸೈನ್ಸ್ ಬ್ಯಾಕ್ಗ್ರೌಂಡ್ ಎಲ್ಲ ಆರ್ಟ್ಸ್ ಓದಿರೋದು, ಅಲ್ಲಿ ಹೋಗಿ ನಾನು ಏನು ಮಾಡಲಿ ಅಂತಂದರೆ ಕೆಲಸ ಅಂತಂದಮೇಲೆ ಒಂದೇ, ಎಲ್ಲ ಕಡೆನೂ ಹೋಗಬೇಕು, ಎಲ್ಲನೂ ತಿಳ್ಕೊಳ್ಬಾರ್ದು. ಸೊ ಫ್ಲೈಟ್ ಸಿಮ್ಯುಲೇಟರ್ಸ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗೋದು. That is when I learned one very important lesson in my life, is that ನನ್ನ bosses ಹೇಳಿದ್ದಂತೆ, there are no stupid questions, there are only stupid answers. ಸೊ ಯಾವುದೇ ಪ್ರಶ್ನೆ ಮೂರ್ಖತನದ ಪ್ರಶ್ನೆ ಅಲ್ಲ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು, ಅದು ಕಿರಿಕಿರಿ ಆಗೋ ಥರ ಕೇಳ್ಬೋದು ಅಂತ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಚಿಕ್ಕವ್ರು ಯಾರ್ಯಾರಿದ್ದೀರಿ ಅಮ್ಮನ ಒತ್ತಾಯಕ್ಕೆ ಅಥವಾ ನಿಮ್ಮದೇ ಆಸಕ್ತಿಗೆ ಯಾರು ಬಂದಿದ್ದೀರಿ, ದಯವಿಟ್ಟು ಮುಂದೆ ಬನ್ನಿ. ಮಲಮ ಇಸ್ ಅ ಫೆನ್ಸ್ ಸಿಂಗರ್. ಫೆನ್ಸ್ ಸಿಂಗರ್ ಇನ್ ಇಂಗ್ಲಿಷ್ ಗೊತ್ತಲ್ಲ ನಿಮಗೆ ಏನು ಅಂತ? ಅಡ್ಗೊಡವೆ ದೀಪ ಇಟ್ಟಾಗಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಕೂತ್ಕೊಳ್ಳೋರು. ಫೆನ್ಸ್ ಸಿಂಗರ್ ಅಡ್ಗೊಡೆ ಮೇಲೆ ಕೂತಿದ್ದಾರೆ. ಅದೇ ಹೇಳಿದ್ದು, ಅದು ಫೆನ್ಸ್ ಸಿಂಗರ್. ಸೊ ನಾನು ಶುರು ಮಾಡೋದು ಒಂದು ಪ್ರಶ್ನೆಯಿಂದ ಶುರು ಮಾಡೋದು. ಈ ಪಬ್ಲಿಕ್ ಸ್ಪೀಕಿಂಗ್ ಅನ್ನ ನಿಮ್ಮ ಪ್ರಕಾರ ಎಲ್ಲೆಲ್ಲಿ ಉಪಯೋಗಿಸ್ತೀವಿ? ಅವೇರ್ನೆಸ್ ಪ್ರೋಗ್ರಾಮ್, ಆಮೇಲೆ ಪೊಲಿಟಿಕಲ್ ಸ್ಪೀಚ್, ಎಸ್, ಪಬ್ಲಿಕ್ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ. ಮತ್ತೆ ಬೇರೆ ಯಾವ್ದಾದ್ರು ಸಿಚುವೇಶನ್? ಕಲ್ಚರಲ್ ಇವೆಂಟ್ಸ್, ಸ್ಕೂಲ್ ಕಲ್ಚರಲ್ ಇವೆಂಟ್ಸ್, ಕಾಲೇಜ್ ಕಲ್ಚರಲ್ ಇವೆಂಟ್ಸ್, interviews, sir, interviews, yes, perfect, interviews. ನಾನು ಚಿಕ್ಕವರೆಲ್ಲ ಯಾಕೆ ಮುಂದೆ ಬನ್ನಿ ಅಂತ ಹೇಳಿದೆ ಅಂತಂದ್ರೆ, ಇವತ್ತು ಕಮ್ಯುನಿಕೇಶನ್ ಈಸ್ ಅ ಮೇಜರ್ ಚಾಲೆಂಜ್. ಯು ಮೈಟ್ ಹ್ಯಾವ್ ಹರ್ಡ್, ತುಂಬ ಜನ ಹೇಳ್ತಾ ಇದ್ದಾರೆ, ತುಂಬ ಇಂಡಸ್ಟ್ರಿಯಲ್ಲಿರೋ ತುಂಬ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಹೇಳ್ತಾ ಇದ್ದಾರೆ, ಇವತ್ತು ನಮ್ಮ ಯುವ ಜನಾಂಗಕ್ಕೆ ಮಾತು ಬರ್ತಾ ಇಲ್ಲ. ಫೋನಲ್ಲಿ ಎಲ್ಲ ಇದೆ ಅಂತ ಅನ್ನಿಸ್ಬೋದು ನೀವು. ಫೋನಲ್ಲಿ ಚಾಟ್ ಜಿ ಪಿ ಟಿ ಕೇಳಿದ ತಕ್ಷಣ ಅದು ಹೇಳುತ್ತೆ, ಮಾಡುತ್ತೆ, ಸರಿ, ಬಟ್ ಚಾಟ್ ಜಿ ಪಿ ಟಿ ಬುದ್ಧೋಗುತ್ತೆ. ಒಂದು ಇಂಟರ್ವ್ಯೂಲ್ಲಿ ಕೂತ್ಕೊಂಡಾಗ ಅವ್ರು ಚಾಟ್ ಜಿ ಪಿ ಟಿ ಪ್ರಶ್ನೆ ಕೇಳಿ ನೀವು ಚಾಟ್ ಜಿ ಪಿ ಟಿ
ಉತ್ತರ ಹೇಳಕ್ಕಾಗತ್ತಾ ಅಲ್ವಾ? ಬಾಯಲ್ಲೇ ಪ್ರಶ್ನೆ ಕೇಳಿದಾಗ ನೀವು ಬಾಯಲ್ಲೇ ಉತ್ತರ ಹೇಳ್ಬೇಕು. ಡಸ್ ಐ ಕೌಂಟ್ ಆಸ್ ಪಬ್ಲಿಕ್ ಸ್ಪೀಕಿಂಗ್? ವೆರೆವರ್ ಯು ಆರ್ ದ ಸೆಂಟರ್ ಆಫ್ ಅ ಕಾನ್ವರ್ಸೇಷನ್, ಫಾರ್ ಇನ್ಸ್ಟೆನ್ಸ್ ಇನ್ ಅನ್ ಇಂಟರ್ವ್ಯೂ, ಮೀಟಿಂಗ್ ಮಾತಾಡೋದು ಪಬ್ಲಿಕ್ ಸ್ಪೀಕಿಂಗ್ ಆಗತ್ತಾ? ಮೀಟಿಂಗ್ ಅಲ್ಲಿ ಮಾತಾಡೋದು ಪಬ್ಲಿಕ್ ಸ್ಪೀಕಿಂಗ್. ಕ್ಲಾಸ್ ರೂಮಲ್ಲಿ ಮಾತಾಡೋದು, ಮನೇಲಿ ಮಾತಾಡೋದು, ಈ ಕಿವಿ ಅಂತೇಳಿ ಈ ಕಿವಿ ಹೋಗೋ ಮಾತು, ಹೌದಾ? ಮನೇಲಿ ಎಲ್ಲರೂ ಸೇರ್ಕೊಂಡಾಗ ನೀವೇನಾದ್ರು ವಿಷಯ ಹೇಳ್ತಾ ಇದ್ರೆ ಅದೂ ಒಂದು ಮಟ್ಟದ ಪಬ್ಲಿಕ್ ಸ್ಪೀಕಿಂಗ್ ಆಗತ್ತೆ. ಯಾಕೆ ಅಂದ್ರೆ ನೀವು ಆ ವಿಷಯನ ತಂದೆ ತಾಯಿಗೆ ಹೆಂಗ್ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಅಥವಾ ಯಾರು ಕೇಳಿಸ್ಕೊತಾ ಇದ್ದಾರೆ ಅವ್ರಿಗೆ ಹೆಂಗ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನ ಯೋಚನೆ ಮಾಡಿ ವಿಷಯ ತಿಳಿಸ್ತೀವಿ ಅಲ್ವಾ? ಫ್ರೆಂಡ್ಸ್ ಜೊತೆ ಮಾತಾಡೋ ಪಬ್ಲಿಕ್ ಸ್ಪೀಕಿಂಗ್ ಆಗ 50 ಜನ ಫ್ರೆಂಡ್ಸ್ ಇದ್ದಾರೆ ಅಂದ್ರೆ ಫ್ರೆಂಡ್ಸ್ ಜೊತೆ ಮಾತಾಡೋ ಪಬ್ಲಿಕ್ ಸ್ಪೀಕಿಂಗ್ ಆಗುತ್ತಾ? ಪ್ಲಾನ್ ಮಾಡಿ ಮಾತಾಡ್ತಾ ಇದ್ರೆ ಪಬ್ಲಿಕ್ ಸ್ಪೀಕಿಂಗ್ ಆಗುತ್ತೆ. ಎಲ್ಲರೂ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಂತೇನು ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ಎಲ್ಲರೂ ಮಜಾ ಮಾತಾಡ್ತಾ ಇರ್ತಾರೆ ಅಲ್ವಾ? ಸೊ ಅವಾಗ ಈ ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಯಾವ ಥರ ತಯಾರಿ ಇರಬೇಕು, ಅಥವಾ ನೀವು ಹೆಂಗೆ ಒಂದು ವಿಷಯಕ್ಕೆ ತಯಾರು ಮಾಡ್ಕೋಬೇಕು? ಸಾಕಷ್ಟು ಜನ ಸೀನಿಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿರುವಂತಹ ವಿಷಯನೇ ಇದು. ಆದರೆ ಅನಿವಾರ್ಯವಾಗಿ ಇಲ್ಲಿ ನಿಂತಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ವಿಷಯಗಳನ್ನ ಅಂದರೆ ನೀವು ಯಾವುದೇ ವಿಷಯ ಆರಿಸ್ಕೊಂಡ್ರೆ ಆ ವಿಷಯದ ಬಗ್ಗೆ ಏನು ಮಾಡಬೇಕು ಅಂತ ವಿಷಯ ಸಂಗ್ರಹ ಏನು ಮಾಡಬೇಕು? ವಿಷಯನ ಅರ್ಥ ಮಾಡ್ಕೋಬೇಕು. ಚಾಟ್ ಜಿಪಿಟಿ ಮಾಡಬೇಕಾ? ಥ್ಯಾಂಕ್ ಯು. ಬಾಡಿ ಲ್ಯಾಂಗ್ವೇಜ್ ಇನ್ ಪ್ರಿಪರೇಷನ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಅಟ್ಮಾಸ್ಫಿಯರ್ ಅವ್ರ ಬಿಸ್ನೆಸ್ ಅಟ್ಮಾಸ್ಫಿಯರ್ ಇಲ್ಲ ಅಂತಂದರೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳಿ, ಪ್ರೆಸೆಂಟಬಲ್ ಆಗಿರಿ, ಜವಾಬ್ದಾರಿ. ಪ್ರಿಟೆಂಡ್ ಟು ಬಿ ಕಾನ್ಫಿಡೆಂಟ್. ಯು ಕ್ಯಾನ್ ಬಿ ಕಾನ್ಫಿಡೆಂಟ್. ಪ್ರಿಟೆಂಡ್ ಅಂದರೆ ಪ್ರಿಟೆಂಡ್ ಮಾಡಬೇಕು. ನಮ್ಮ ಇದರಲ್ಲಿ ಹೇಳ್ತೀವಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದೇ ರೀತಿ ಮಾತೆ ಮೃತ್ಯು, ಮಾತೆ ಮೃತ್ಯು. ಅದೇ ರೀತಿ ಮಾತೆ ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಕಾಂಟ್ರಡಿಕ್ಟರಿ ಅಂದರೆ ಮನುಷ್ಯ ಆದವನು ಯಾವಾಗ ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು, ಯಾವಾಗ ಏನು ಮಾತಾಡಬೇಕು, ಯಾವಾಗ ಏನು ಮಾತಾಡಬಾರ್ದು ತಿಳ್ಕೊಂಡ್ರೆ ಆಗ ನಾವು ಪಬ್ಲಿಕ್ ಸ್ಪೀಕಿಂಗ್ ಇರಲಿ, ಮನೇಲಿ ಮಾತಾಡಲಿ, ಆಫೀಸಲ್ಲಿ ಮಾತಾಡಲಿ, ಎಲ್ಲಿ ಮಾತಾಡೋದು ಅದು ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನಿಸ್ತದೆ. ಅಂದರೆ ನಾವು ಏನೇ ಜ್ಞಾನ ಪಡೆದಿದ್ರು ಅದನ್ನು ಜಸ್ಟ್ ನಾವು ಬರಿಬೋದು, ಪಾಂಡಿತ್ಯ ಪ್ರದರ್ಶನ ಮಾಡ್ಬೋದು, ಅದರಿಂದ ನಮಗೆ ಮಕುಟ ಸಿಗ್ಬೋದು, ಮಣಿ ಸಿಗ್ಬೋದು. ಆದರೆ ಚಿತ್ತದೊಳು ದೊರೆತಿರುವ ಅಂದರೆ ಈ ಅನುಭವದಿಂದ ಈ ಥರ ಒಂದು ಏನು ಅಟೆಂಡ್ ಮಾಡೋದ್ರಿಂದ ನಮಗೆ ಮನಸ್ಸಲ್ಲಿ ಸಿಗುತ್ತಲ್ಲ ಅರಿವು, ಅದು ತರುತಳೆದ ಪುಷ್ಪ ಅಂದರೆ ಭೂಮಿಯಲ್ಲಿ ಅರಳೋ ಪುಷ್ಪ ಅಂತ. ಆಮೇಲೆ ವಸ್ತು ಸಾಕ್ಷಾತ್ಕಾರ ಅಂದರೆ ಒಂದು ವಸ್ತುವನ್ನು ನಾವು ತಿಳ್ಕೋಬೇಕು, ಒಂದು ನಾಲೆಡ್ಜ್ ನಮಗೆ ಬೇಕಂದರೆ ಅಂತರೀಕ್ಷಣೆಯಿಂದ ಆಗಬೇಕೇ ಹೊರತು ಶಾಸ್ತ್ರೀತನದಿಂದ ಅಲ್ಲ. ಸುಮ್ಮನೆ ಏನೋ ನೋಡಿ ಹೋಗಿ ತಿಳ್ಕೊಂಡೆ ಅಂತ ಆದರೆ ಅದು ಹೊರಗೆ ಪ್ರೊಫೆಸರ್ ಅಂದ ತಕ್ಷಣ ನಾವು ಪ್ರೊಫೆಸರ್ ಅಲ್ಲ. ನಾ ಅದನ್ನು ಸಾಕ್ಷಾತ್ಕರಿಸ್ಕೊಂಡಿದ್ರೆ, ನನ್ನೊಳಗೆ ನಾನು ಇಳಿಸ್ಕೊಂಡಿದ್ರೆ, ನನ್ನೊಳಗೆ ನಾನು ಅದನ್ನು ಕಂಡುಕೊಂಡಿದ್ರೆ, 10 ಹಲವು ದಿಕ್ಕುಗಳಿಂದ ಯೋಚನೆ ಮಾಡಿ ಅದನ್ನು ತಿಳ್ಕೊಂಡಿದ್ರೆ ಮಾತ್ರ ಅದು ನನಗೆ ಹೆಚ್ಚಾಗ್ತಾ ಆಗುತ್ತೆ ಹೊರತು ನಾ ಪ್ರೊಫೆಸರ್ ಅಂತ ಅಷ್ಟೇ ಸೇರಿಸ್ಕೊಂಡ್ರೆ ನಾವು ಪ್ರೊಫೆಸರ್ ಅಲ್ಲ. ಅದನ್ನೇ DVG ಅವರು 60 ವರ್ಷದ ಹಿಂದೆ ಹೇಳಿದ್ರು. ಥ್ಯಾಂಕ್ ಯು. ನೋಡಿ ಸರ್, ಇವರ ಬಗ್ಗೆ ನಾವೇ ತಿಳಿಯೋಣ ಅಂತ ನನಗೆ ಸಿಕ್ಕಿತು ಒಂದು 1 hour ನಂತರ ಡಾಕ್ಯುಮೆಂಟ್ರಿ ಫಿಲ್ಮ್ ಡಿಸೆಂಬರ್ 1 ಅಂತ. ತುಂಬ ಚೆನ್ನಾಗಿದೆ. ಅದಕ್ಕೆ ಇವರ ಚಿತ್ರಕಥೆ ಬರೆದಿದೆ ಅಂತ ಗೊತ್ತಾಯಿತು. ನನಗೆ ಫುಲ್ ಅದನ್ನು ನೋಡಿಬಿಟ್ಟೇ ಬಂದೆ ನಾನು. ಸೊ ನೋಡಿದೆ, ನೋಡಿ ತುಂಬ ಮೌಲಿಕವಾದ ಚಿತ್ರಕಥೆ ಇದೆ. ನನಗೆ ಹೇಳಿ ಸ್ವಾರಸ್ಯ ಹೇಳಲ್ಲ, ನೀವೇ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿದೆ. ಡಿಸೆಂಬರ್ 1 ಕಥಾಗುರು ಮತ್ತು ತಾವು ಪಾತ್ರ ಮಾಡಿದ್ದೀರಿ ಅದರಲ್ಲಿ. ಅವರು ಮೇಡಮ್ ಪಾತ್ರ. ಮೇಲಿನ ಕಾರ್ಯಕ್ರಮವನ್ನು ನಮ್ಮ ವಿ ನಾಗರಾಜ್ ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಪಬ್ಲಿಕ್ ಸ್ಪೀಕಿಂಗ್, ಎಫೆಕ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಸರಳವಾಗಿ, ವಿವರವಾಗಿ ಎಲ್ಲರಿಗೂ ತಿಳಿಸಿದ್ದಾರೆ. ಸೊ ಆನ್ ಬಿಹಾಫ್ ಆಫ್ ವುಮನ್ ರೂಪಾನಗರ್, ಐ ಥ್ಯಾಂಕ್